ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಒಂದು ಕಡೆ ಚುರುಕಾಗಿ ನಡೀತಾ ಇದೆ, ಮತ್ತೊಂದು ಕಡೆ ಧರ್ಮಸ್ಥಳ ಬುರುಡೆ ಸೂತ್ರಧಾರಿಗಳಿಗೆ ಢವಢವ ಶುರುವಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡಗೆ ನಿರ್ಣಾಯಕ ದಿನ ಇವತ್ತು. ಬುರುಡೆ ಜಾಗದ ಮಹಜರ್ನ ಬೆನ್ನಲ್ಲೇ ವಿಠಲ್ ಗೌಡ ಅರೆಸ್ಟ್ ಆಗ್ತಾರಾ? ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದಂತಹ ಸೌಜನ್ಯ ಮಾವ ವಿಠಲ್ ಗೌಡ ಶನಿವಾರ ಬುರುಡೆ ತಂದ ಜಾಗಕ್ಕೆ ಎಸ್ಐಟಿ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿತ್ತು, ಮಹಜರಾಗಿತ್ತು. ವಿಠಲ್ ತೋರಿಸಿದಂತಹ ಜಾಗದಲ್ಲಿ ಇನ್ನಷ್ಟು ಅವಶೇಷ ಪತ್ತೆಯಾಗುತ್ತಾ? ಮಹಜರ್ ನಡೆಸಿ ಕಾನೂನು ಪ್ರಕ್ರಿಯೆ ಮುಗಿಸೋದಿಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಹಜರ್ನ ಬೆನ್ನಲ್ಲೇ ವಿಠಲ್ನನ್ನ ಬಂಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. 4 ದಿನ ವಿಠಲ್ನ ವಿಚಾರಣೆ ನಡೆಸಿರುವ ಎಸ್ಐಟಿ ಚಿನ್ನಯ್ಯ ತಂದುಕೊಟ್ಟಂತಹ ಬುರುಡೆ ವಿಠಲ್ ತಂದಿದ್ದು ಖಚಿತ ಆಗಿದೆ, ದೃಢ ಆಗಿದೆ. ಅವಶೇಷಗಳನ್ನ ಇವತ್ತು ಮಹಜರ್ ನಡೆಸುವಂತಹ ಸಾಧ್ಯತೆ ಇದೆ. ಮಹಜರ್ ನಡೆಸಿ ಫಾರೆನ್ಸಿಕ್ ಟೀಮ್ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಧರ್ಮಸ್ಥಳ ಬುರುಡೆ ರಹಸ್ಯದ ಬೆನ್ನು ಹತ್ತಿರುವ ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಠಲ್ ಗೌಡನನ್ನ ಬಂಧಿಸುವ ಸಾಧ್ಯತೆ ಇದೆ. ಬುರುಡೆ ಸೂತ್ರಧಾರಿಗೆ ಈಗ ಢವಢವ ಶುರುವಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡಗೆ ಇವತ್ತೇ ಬಿಗ್ ಡೇ, ನಿರ್ಣಾಯಕ ದಿನ. ಧರ್ಮಸ್ಥಳದಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಪೇರಿ ಕಿತ್ತ ಜಯಂತ ಪೇರಿ ಕಿತ್ತ ಹಿಂದೆ ಮಟ್ಟಣ್ಣವರ್ ಆದೇಶನ. ಮಟ್ಟಣ್ಣವರ್ ಹೇಳಿದ ಕಾರಣಕ್ಕೆ ಜಯಂತ್ ಓಡದ್ನ. ಮಾಧ್ಯಮಗಳ ಮುಂದೆ ಮಾತಾಡದಂತೆ ಗಿರೀಶ್ ಮಟ್ಟಣ್ಣವರ್ ಆದೇಶ ಏನಾದರೂ ನೀಡಿದ್ರ? ಜಯಂತ್ಗೂ ಮಾತನಾಡದಂತೆ ಸೂಚನೆ ಏನಾದರೂ ಕೊಟ್ರ? ಅಭಿಷೇಕ್ ಮೊಬೈಲ್ಗೆ ಮೆಸೇಜ್ ಮಾಡಿದ್ದ ಮಟ್ಟಣ್ಣವರ್. ಜಯಂತ್ಗೂ ಕೂಡ ಈಗ ಮಾಧ್ಯಮದವರ ಮುಂದೆ ಮಾತನಾಡಬಾರದು ಅನ್ನುವಂತಹ ಸೂಚನೆ ಗಿರೀಶ್ ಮಟ್ಟಣ್ಣವರ್ನಿಂದ ಬಂತ. ಜಯಂತ ಬೇರಿ ಕಿತ್ತಿದ್ದಾರೆ, ಇದರ ಹಿಂದೆ ಮಟ್ಟಣ್ಣವರ್ ಆದೇಶ, ಸೂಚನೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಎಸ್ಐಟಿ ಕಚೇರಿಗೆ ಜಯಂತ್ ಓಡೋಡಿ ಹೋಗ್ತಾ ಇರುವ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಮಾಧ್ಯಮದ ಮುಂದೆ ಏನನ್ನೂ ಕೂಡ ಮಾತನಾಡಿಲ್ಲ. ಎಸ್ಐಟಿ ಕಚೇರಿಗೆ ಓಡಿ ಹೋಗ್ತಾ ಇದ್ದಾರೆ ಜಯಂತ್. ಇಷ್ಟು ದಿನ ಬಿಂದಾಸ್ ಆಗಿ ಮಾಧ್ಯಮದ ಮುಂದೆ ಮಾತನಾಡ್ತಾ ಇದ್ದಂತಹ ಜಯಂತ್ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಕಾಣ್ತಾ ಇದ್ರು. ಆದ್ರೆ ಈಗ ಎಸ್ಐಟಿ ಕಚೇರಿಗೆ ಓಡೋಡಿ ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಒಂದು ಕಡೆ ಎಸ್ಐಟಿ ತನಿಖೆ ಈ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರಗೊಂಡಿದೆ, ಇನ್ನೊಂದು ಕಡೆ ಸೂತ್ರಧಾರಿಗಳಿಗೂ ಕೂಡ ಢವಢವ ಶುರು ಆದಂಗೆ ಕಾಣಿಸ್ತಾ ಇದೆ. ವಿಠಲ್ ಗೌಡ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಈಗ ನಾವು ನೋಡಿದ್ವಿ ಜಯಂತ್ ಎಸ್ಐಟಿ ಕಚೇರಿಗೆ ಓಡೋಡಿ ಹೋಗ್ತಾ ಇರುವಂಥದ್ದು. ಯಾಕಂತಂದ್ರೆ ಪ್ರತಿ ಬಾರಿಯೂ ಜಯಂತ್ ಮಾಧ್ಯಮದ ಮುಂದೆ ಬಹಳ ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾ ಇದ್ರು. ಈಗ ಆ ಕಾನ್ಫಿಡೆಂಟ್ ಸ್ವಲ್ಪ ಕಮ್ಮಿ ಆದಂಗೆ ಅನಿಸ್ತಾ ಇದೆ. ಸೊ ಒಟ್ಟಾರೆ ಈಗ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ವೀಣಾ, ಹೌದು, ಇಡೀ ಪ್ರಕರಣ ಕಳೆದ ಹಲವಾರು ದಿನಗಳಿಂದ ಅನೇಕರ ವಿಚಾರಣೆಗಳ ಜೊತೆಗೆ ಮುಂದುವರಿತಾ ಇರುವಂಥದ್ದು. ಚಿನ್ನಯ್ಯನ ಕಳೆದ ಶನಿವಾರ ಏನು ಚಿನ್ನಯ್ಯನ ಕಸ್ಟಡಿ ಅಂತ್ಯವಾಗಿ ಆತ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದ. ಆ ಬಳಿಕ ಅಷ್ಟು ಬೆಳವಣಿಗೆಗಳು ಈಗ ಸುಮಾರು ಒಂದು 4-5 ಜನರ ಸುತ್ತ ಅಷ್ಟೇ ಸುತ್ತುತ್ತಾ ಇದೆ. ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ, ಯೂಟ್ಯೂಬರ್ ಅಭಿಷೇಕ್ ಮತ್ತು ಕೇರಳದ ಯೂಟ್ಯೂಬರ್ ಮನಾಫ್ ಹಾಗೂ ವಿಠಲ್ ಗೌಡ, ಹೊಸ ಹೆಸರು. ಈಗ ಅಂದ್ರೆ ಆರಂಭದಲ್ಲಿ ಯಾರು ಕೂಡ ವಿಠಲ್ ಗೌಡನತ್ತ ಬೆರಳು ತೋರಿಸಲಿಲ್ಲ. ಅದರ ಜೊತೆಗೆ ಆತ ಈ ಒಂದು ಪ್ರಕರಣದಲ್ಲಿ ಇದ್ದಾನೆ, ಗುರುತಿಸಿಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಆದ್ರೆ ಸುದೀರ್ಘವಾದ ವಿಚಾರಣೆ, ನಾವು ಆರಂಭದಲ್ಲಿ ಅನ್ಕೊಂಡಿದ್ವಿ ಏನ್ ಮಾಡ್ತಾ ಇದ್ದಾರೆ ಇವರು ವಿಚಾರಣೆಗಳನ್ನ ಅಂತ ಅನ್ನುವಂಥದ್ದು. ಹಾಗಾಗಿ ಈ ವಿಚಾರಣೆಗಳು ಬೇರೆ ಬೇರೆ ಹಂತಗಳನ್ನ, ಬೇರೆ ಬೇರೆ ಲೆವೆಲ್ಗಳನ್ನ ತಲುಪಿದ ನಂತರ ಕಟ್ಟ ಕಡೆಯದಾಗಿ ಅದು ಸೌಜನ್ಯ ಮಾವ ವಿಠಲ್ ಗೌಡನ ತಗೊಂಡು ನಿಂತಿದೆ. ಯಾಕಂದ್ರೆ ಇಡೀ ಪ್ರಕರಣದ ಬೇಸ್ ನಿಂತಿರುವಂತದ್ದೇ ಆರಂಭದಲ್ಲಿ ತಂದ ಬುರುಡೆಯ ಮೇಲೆ. ಅಂದ್ರೆ ಆರಂಭದಲ್ಲಿ ತಂದ ಬುರುಡೆಯನ್ನ ಯಾವ ಜಾಗದಿಂದ ಸಮಾಧಿಯಾಗಿದ್ದು ತಂದಿದ್ದಾರೆ, ಎಲ್ಲಿಂದ ತಂದಿದ್ದಾರೆ, ಯಾರು ತಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಬ್ಬೊಬ್ಬರ ಹೇಳಿಕೆಗಳಲ್ಲಿ ಒಂದೊಂದು ರೀತಿಯಾದಂತಹ ವೈರುಧ್ಯತೆಗಳಿತ್ತು. ಅಂದ್ರೆ ಚಿನ್ನಯ್ಯ ಹೇಳ್ತಾನೆ ನನಗೆ ಜಯಂತ್ ಟಿ ತಂದು ಕೊಟ್ಟದ್ದು, ಜಯಂತ್ ಟಿ ಮಟ್ಟಣ್ಣವರು ತಂದು ಕೊಟ್ಟದ್ದು, ಮಟ್ಟಣ್ಣ
ಶಂಕರಣ್ಣವರ ಅಂತಿಮವಾಗಿ ಬೆರಳು ಮಾಡಿದ್ದು ವಿಠಲ್ ಗೌಡನ ಬಳಿ. ವಿಠಲ್ ಗೌಡ ಮತ್ತು ಪ್ರದೀಪ್ ಗೌಡ ಇಬ್ರು ಕೂಡ ಹೋಗಿ ಬಂಗ್ಲೆಗುಡ್ಡೆಯ ಕಾಡಿನಲ್ಲಿ ಅದನ್ನ ಅಗದು ತಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಶನಿವಾರ ಆ ಒಂದು ಜಾಗಕ್ಕೆ ಸುಮಾರು ಒಂದು ರಾತ್ರಿ ಹೊತ್ತಿಗೆ ಇಳಿ ಸಂಜೆ ಹೊತ್ತಿಗೆ ಆ ಒಂದು ಜಾಗಕ್ಕೆ ಹೋಗಿದ್ರು, ಮಹಜರು ನಡೆಸಿದ್ರು. ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆ ಒಂದು ಜಾಗದಲ್ಲಿ ಮಹಜರು ನಡೆಸುವಂತ ಸಂದರ್ಭದಲ್ಲಿ ಆ ಪಕ್ಕದಲ್ಲೇ ಒಂದೆರಡು ಬುರುಡೆಗಳು ಲಭ್ಯ ಆಗಿತ್ತು. ಆ ಒಂದು ಅಂದ್ರೆ ಬುರುಡೆಗಳಷ್ಟೇ ಅಲ್ಲ, ಸುಮಾರು ಒಂದು ಅಸ್ಥಿಪಂಜರಗಳು ಸಿಕ್ಕಿತ್ತು. ಹಾಗಾಗಿ ಒಂದು ತನಿಖಾ ಸಂಸ್ಥೆ ಬೇಸ್ ಲೆವೆಲ್ ಅಲ್ಲಿ ಇದೇ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸುವಂತ ತನಿಖಾ ಸಂಸ್ಥೆಗಳು ಇಂತಹ ಯಾವುದೇ ಸಾಕ್ಷ್ಯಗಳು ಸಿಕ್ಕರೂ ಕೂಡ ಅದು ಕಣ್ಣಿಗೆ ಬಿದ್ದಾಗ ಅದನ್ನ ಆ ಜಾಗದಿಂದ ತೆಗೆದುಕೊಂಡು ಬರಬೇಕು ಮತ್ತು ಅದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಒಂದು ತನಿಖಾ ಸಂಸ್ಥೆಗೆ ಬೇಕಿರುವಂತಹ ಅಧಿಕಾರ ವ್ಯಾಪ್ತಿ. ಹಾಗಾಗಿ ಆ ಒಂದು ಜಾಗದಲ್ಲಿ ಅದನ್ನ ಬಿಟ್ಟು ಬರುವ ಹಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಮೊನ್ನೆ ಅಲ್ಲಿಗೆ ಪೊಲೀಸ್ ಭದ್ರತೆಯನ್ನು ಹಾಕಿದ್ರು. ಹಾಗಾಗಿ ನಿನ್ನೆ ಆ ಜಾಗಕ್ಕೆ ಮತ್ತೆ ವಿಠಲ್ ಗೌಡನನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಗಳನ್ನು ಮುಗಿಸಿ ಎ ಸಿ ಅಥವಾ ತಹಶೀಲ್ದಾರ್ ನೇತೃತ್ವದಲ್ಲಿ ಫೊರೆನ್ಸಿಕ್ ಟೀಮ್ ಮತ್ತು ಸೋಕೋ ಟೀಮ್ಗಳನ್ನ ಕರ್ಕೊಂಡು ಹೋಗಿ ಅದನ್ನ ರಿಕವರ್ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ನಿನ್ನೆ ಅದು ನಡೀಲಿಲ್ಲ. ಸ್ವತಃ ದಯಾಮ ಕೂಡ ನಿನ್ನೆ SIT ಕಚೇರಿಗೆ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಆ ಒಂದು ಪ್ರಕ್ರಿಯೆಗಳಿಗೆ ಏನಾದರೂ ಚಾಲನೆ ಸಿಗುತ್ತಾ, ವಿಠಲ್ ಗೌಡ ಬಂದ ಮೇಲೆ ಆತನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿ ನಿಂತಿರುವಂಥದ್ದು. ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿರುವಂಥದ್ದು. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.